ಒಂದು ಮಾಜಿ ಸಚಿವರಾಗಿರತಕ್ಕಂತಹ ಶ್ರೀರಾಮುಲು ಅವರು ಇದ್ದಾರೆ. ನಿನ್ನೆಯಿಂದ ಇಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಅವರ ಮಾತುಗಳಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನು ಕೇಳಿ ತಿಳಿದುಕೊಳ್ಳೋಣ. ಸರ್, ಈ ಒಂದು ಬಳ್ಳಾರಿ ರಾಜಕೀಯದಲ್ಲಿ ಈ ರೀತಿಯಾದಂತಹ ಘಟನಾವಳಿ ಆಗಿರೋದು ಸುಮಾರು 2 ದಶಕಗಳಿಂದ ಇದೇ ಮೊದಲ ಸಾರಿ ಅನಿಸ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ರೀತಿ ಘಟನೆಗಳ ಅವಶ್ಯಕತೆ ಇತ್ತಾ ಅಂತ? ನೋಡಿ, ಮುಂಚೆಯಿಂದ ಕೂಡ ಬಳ್ಳಾರಿ ನಗರ ಬಹಳ ಶಾಂತಿಯುತವಾದಂಥ ಪ್ರದೇಶ, ಶಾಂತಿಯುತವಾದಂಥ ನಗರ. ಈ ರೀತಿ ವಾತಾವರಣ ಯಾವತ್ತೂ ಕೂಡ ನಮ್ಗೆ ಕಂಡು ಬಂದಿದ್ದಿಲ್ಲ. ಈ ರೀತಿ ಆದಂಥ ಟೈಮಲ್ಲಿ ನಾವು ಕೂಡ ಆಗಿದೆ. ನಾನು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿದ್ದೀನಿ, ಯಾವತ್ತು ಕೂಡ ನಮ್ಮ ಜನರು ಏನಿದ್ದಾರೋ ಪೀಸ್ಫುಲ್ ಆಗಿ ರಾಜಕಾರಣ ಮಾಡೋಂಥ ಜನರು. ಇವತ್ತು ಅರಾತುರಿಯಾಗಿ ಅವರು ಶಾಸಕರು ಯಾವ ರೀತಿಯಲ್ಲಿ ನಡ್ಕೋಬೇಕಾಯ್ತು ನಡ್ಕೊಳ್ಳಾರ್ದಂತೆ ಅವ್ರು ಮಾಡಿದಂಥ ಒಂದು ತಪ್ಪಿನಿಂದ ಇವತ್ತು ಒಬ್ಬ ಯುವಕ ಬಲಿಯಾಗಿದ್ದಾನೆ. ಅದು ರೆಸ್ಪಾನ್ಸಿಬಿಲಿಟಿ ಯಾರು ಅಂತ ಹೇಳಿದ್ರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ BJP ಅವರು ಅಂತೇಳಿ. ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅಂತೇಳಿ. ಆಲ್ರೆಡಿ SP ಅವರು, IG ಅವರು ಎಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಅವ್ರ ಗುಂಡಿಂದನೇ, ಅವರು ಅಂಗರಕ್ಷಕರಿಂದನೇ ಗುಂಡು ಹಾರಿದೆ, ಅವ್ರ ಮುಖಾಂತರನೇ ಅವ್ರ ಹುಡುಗಿಗೆ ಬಿದ್ದಿದೆ, ಮಿಸ್ಫೈರ್ ಆಗಿದೆ, ವಾಂಟೆಡ್ಲಿ ಹೊಡೆದಾರ ಅನ್ನೋಂಥದ್ದು ಕೂಡ ಅಲ್ಲಿ ಗೊತ್ತಾಗಿದೆ. ಹಂಗಾಗಿ ನಾನು ಹೇಳೋದಿಷ್ಟೇ, ಅವರು ಇವತ್ತು ಸಾರ್ವಜನಿಕರ ಪ್ಲೇಸಲ್ಲಿ ಗುಂಡಾರ್ಸಂತ ಅಧಿಕಾರ ಯಾರಿಗೆ ಕೊಟ್ಟಾರ? ಅವ್ರಿಗೇನು ಹಾಕಿದೆ ಗುಂಡಾರ್ಸಕ್ಕೆ ತಲೆಗೆ? ಅವ್ರೇನ ಬೇರೆ ರಾಜ್ಯದಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಆದರೆ ಇವತ್ತು ಅಂಥ ವಾತಾವರಣ ಸೃಷ್ಟಿ ಮಾಡೋಂಥ ಕೆಲಸ ಇವತ್ತು ಶಾಸಕರು ಮಾಡ್ತಾ ಇದ್ದಾರೆ, ಅವ್ರ ಹಿಂಬಾಲಕರು ಮಾಡ್ತಾರೆ. ದಿಸ್ ಇಸ್ ನಾಟ್ ರೈಟ್. ನಾವು ಅದ್ರ ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ, ಅವ್ರ ಪರವಾಗಿ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಮುಂಜಾನೆಯಿಂದ ಒಂದು ಬುಲೆಟ್ ಅನ್ನು ತೋರಿಸ್ತಿರತಕ್ಕಂತಹ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ, 2 ಬುಲೆಟ್ಗಳಿದೆ ಅನ್ನತಕ್ಕಂಥದ್ದು ಈಗ ಮಾಹಿತಿ ಗೊತ್ತಾಗಿದೆ. ತದನಂತರ ಈಗ ಮತ್ತೆ ಈ ಅವ್ರು ಮಾಡಿರೋಂತಹ ಕೇಸಿಗೆ ಮತ್ತೊಂದು ನೀವು ಸಹ ಕೇಸ್ ದಾಖಲಿಸಿದ್ರು ಅನ್ನೋದು ಸಹ ಗೊತ್ತಾಗ್ತದೆ. ಇದ್ರ ಬಗ್ಗೆ ಇನ್ನ ಇಲ್ಲಿ ತನಕ ನನಗೇನು ಮಾಹಿತಿ ಸಿಕ್ಕಿಲ್ಲ. ಜನಾರ್ದನ್ ರೆಡ್ಡಿ ಅವರು ಪೊಲೀಸರ ಜೊತೆ ಮಾತಾಡ್ತಿದ್ರು, ಅಲ್ಲಿ ನನಗೆ ಏನಾಗಿದೆ ಅಂತ ಮಾಹಿತಿ ಏನಿಲ್ಲ. ನಾನು ಇವಾಗ ಪುನಃ ಮಾಹಿತಿ ತಿಳ್ಕೊಂಡು ತಿಳಿಸುವಂತ ಕೆಲಸ ಮಾಡ್ತೀನಿ. ಈಗ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಬಂದಿದ್ರು, ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ವು. ಅವೆಲ್ಲ ಭಿನ್ನಾಭಿಪ್ರಾಯಗಳನ್ನು ಸರಿದೂಗಿಸುವ ಕೆಲಸವನ್ನು ಈ ಸಮಯದಲ್ಲಿ ಮಾಡಿದ್ರ ಹೇಗೆ ಅಂತ? ನೋಡ್ರಿ, ಇದು ಯಾವ್ದೋ ಭಿನ್ನಾಭಿಪ್ರಾಯಗಳು ಅದು ಅಭಿಪ್ರಾಯಗಳು ಅಲ್ಲ ರೀ. ಈಗ ಒಂದು ಇನ್ಸಿಡೆಂಟ್ ಆಗಿದೆ, ಅದ್ರ ಮೇಲೆ ಅವರು ಯಾವ ರೀತಿಯಲ್ಲಿ ಆಗಿದೆ, ಏನಾಗಿದೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದಾರ. ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಬೆಳಗ್ಗೆ ಕಂಪ್ಲೇಂಟ್ ಮಾಡಿದಾರ. ಮತ್ತು ಅಧ್ಯಕ್ಷರು ವಿಚಾರವನ್ನು ಮತ್ತು ಎಲ್ಲ ಬೇರೆ ಬೇರೆ ವಿಚಾರ ತಿಳ್ಕೊಂಡು ಅವರೆಲ್ಲ ಕೂಡ ಮಾಹಿತಿ ಕೊಡೋಂಥ ಕೆಲಸ ಮಾಡಿದ್ದಾರೆ. ಈಗ ಹಾಗಾದ್ರೆ ಮುಂದೆ ತಾವು ಏನ್ ಕ್ರಮ ಕೈಗೊಳ್ತೀರಿ? ಈ ರೀತಿ ಘಟನೆ ನಡೆಸಿದೋದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕಂತಂದೇಳಿ ಒಂದು ಮಾತು ಅಥವಾ ಅಭಿಪ್ರಾಯ ಹೇಳ್ತೀರಿ? ಅಥವಾ ಸರ್ಕಾರಕ್ಕೆ ಅವ್ರದೇ ಸರ್ಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತ ತಮಗೆ ನಂಬಿಕೆ ಭರವಸೆ ಇದೆಯಾ ಅಂತ? ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಆಲ್ರೆಡಿ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳಿಗೆ ಏನು ಮಾಹಿತಿಯನ್ನು ಮುಟ್ಟಿಸ್ಬೇಕಾಗಿದೆನೋ ಅಧಿಕಾರಿಗಳು ಕೂಡ ಮುಟ್ಟಿಸಿದಾರೆ. ನಮಗ್ ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಕಾನೂನನ್ನು ಯಾರಿಗೆ ಕೈ ತಗೊಳ್ಳೋಂಥ ಕೆಲಸ ಆಗಬಾರ್ದು. ಇವತ್ತು ಕಾನೂನು ಸುವ್ಯವಸ್ಥೆ, ಕಾನೂನು ಇವತ್ತು ಕಂಪ್ಲೀಟ್ ಆಗಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಅನ್ನೋಂಥ ವಿಚಾರ ಇಡೀ ಜಗತ್ ಜಾಹೀರಾಗಿರೋ ಕಾರಣ ಇವತ್ತು ಈ ರೀತಿ ಘಟನಾವಳಿಗಳು ಶಾಸಕರೇ ತಮ್ಮ ಶಾಸಕರೇ ಇವತ್ತು ಈ ರೀತಿ ಜಂಗಲ್ ರಾಜ್ ಬಾರ ಅಂತ ಕೆಲಸ ಏನ್ ಮಾಡ್ತಾ ಇದೆ, ಇದು ಸರಿಯಲ್ಲ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಆಪ್ತ ಗೆಳೆಯನಿಗೆ ಸಂಕಷ್ಟ ಬಂದಾಗ ರಾಮುಲು ಅವರೇ ಬಂದು ನಿಂತಿರೋದ್ರಿಂದ ಎಲ್ಲೋ ಒಂದು ಕಡೆ ಸಮಸ್ಯೆ ಅನ್ನೋದು ಉಲ್ಬಣ ಆಗುವುದು ನಿಲ್ತು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಈ ಒಂದು ಗೆಳೆತನ ಇನ್ನೂ ಹೀಗೆ ಮುಂದುವರಿಯುತ್ತಾ? ನಾನು ಯಾವತ್ತಿದ್ರು ಕಷ್ಟಗಳು ಇರೋಂಥ ಟೈಮಲ್ಲಿ ಯಾವತ್ತೂ ಬಿಟ್ಕೊಡಲ್ಲ ಅಂತೇಳಿ ಮುಂಚೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳಿದ್ದೆ. ಅವ್ರ ಸಂಕಷ್ಟ ಬಂದಂತ ಟೈಮಲ್ಲಿ ಯಾವತ್ತೂ ನಿಲ್ತೀವಿ, ಮುಂದೆ ಕೂಡ ನಿಲ್ತೀವಿ ಏನೇ ಆದ್ರೂ. ಇಂತಿಷ್ಟು ಈ ಒಂದು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು, ಆಪ್ತ ಗೆಳೆಯನಿಗೆ ಸಹಾಯ ಬಂದರೆ ಯಾವಾಗಲೂ ನಾನು ಅವರ ಜೊತೆಗೇನೆ ಇರ್ತೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ, ಈ ರೀತಿ ಘಟನೆಗಳು ನಡೆಯಬಾರದು. ಈ ಕುರಿತು ಈಗಾಗಲೇ DCM DK ಶಿವಕುಮಾರ್ ಅವರು ಮತ್ತು ಗೃಹ ಮಂತ್ರಿಗಳ ಜೊತೆ ಮಾತನಾಡಿರುವುದಾಗಿ ಸಹ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ವೀರೇಶ್ ಕರೂರ್, ಪವರ್ ಟಿವಿ, ಬಳ್ಳಾರಿ.